ನಮಸ್ಕಾರ ಸ್ನೇಹಿತರೆ. ಮಹಿಳೆಯರಿಗೆ ಎಲ್ಲಿ ಮುಟ್ಟಿದರೆ ಬೇಗನೆ ಉದ್ರೇಕಗೊಳ್ಳುತ್ತಾರೆ. ಲೈಂಗಿಕ ಉದ್ರೇಕ ಎಂಬುವುದು ಒಂದು ಬಹುಮುಖ ಮತ್ತು ವೈಯಕ್ತಿಕ ಅನುಭವ. ಇದು ಶಾರೀರಿಕ, ಮಾನಸಿಕ ಮತ್ತು ಭಾವೋದ್ರೇಕದ ಸಂಯೋಜನೆಯಾಗಿದೆ. ಪುರುಷರ ಹಾಗೆಯೇ ಮಹಿಳೆಯರಿಗೂ ಲೈಂಗಿಕ ಉದ್ರೇಕಕ್ಕೆ ಕಾರಣವಾಗುವ ಬಹುಮಟ್ಟದ ಸಂಗತಿಗಳು ಇವೆ. ಮಹಿಳೆಯ ದೇಹದಲ್ಲಿ ಕೆಲವೊಂದು ಪ್ರದೇಶಗಳು ಇರುತ್ತವೆ. ಇವುಗಳನ್ನು ಎರೋಜೈನಸ್ ಝೋನ್ಸ್ ಎನ್ನುತ್ತಾರೆ. ಈ ಪ್ರದೇಶಗಳಿಗೆ ಸೂಕ್ಷ್ಮವಾಗಿ ಮುಟ್ಟಿದರೆ ಅಥವಾ ಸ್ಪರ್ಶಿಸಿದರೆ ಆಕೆಯ ಉತ್ಸಾಹ ಅಥವಾ ಲೈಂಗಿಕವಾಗಿ ಉದ್ರೇಕಗೊಳ್ಳುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಇಲ್ಲಿ ನಾವು ಆ ಭಾಗಗಳ ವಿವರ ಮತ್ತು ಹೇಗೆ, ಏಕೆ ಅವು ಉದ್ರೇಕಕ್ಕೆ ಕಾರಣವಾಗುತ್ತವೆ ಎಂಬುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಆಸಕ್ತಿ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಕಿವಿಯ ಹಿಂದೆ ಮತ್ತು ಕಿವಿಯ ಒಳಗೆ. ಕಿವಿಯ ಹಿಂದಿನ ಭಾಗ ತುಂಬಾ ಸಂವೇದನಶೀಲವಾಗಿದೆ. ಇಲ್ಲಿ ನೀವು ಸೌಮ್ಯವಾಗಿ ಸ್ಪರ್ಶಿಸಿದರೆ ಅಥವಾ ನುಡಿದರೆ ಮಹಿಳೆಯರು ಲೈಂಗಿಕ ಉತ್ಸಾಹಕ್ಕೆ ಒಳಗಾಗಬಹುದು. 2. ಕತ್ತಿ ಮತ್ತು ಬೆನ್ನು ಮೂಳೆ ಶ್ರೇಣಿಯ ಆರಂಭ. ಈ ಭಾಗಗಳು ನಯವಾದ ಸ್ಪರ್ಶಕ್ಕೆ ಸ್ಪಂದಿಸುತ್ತವೆ. ಹಿಂಬದಿಯ ಮೃದುವಾದ ಮಗ್ನೆ ಭಾಗದಲ್ಲಿ ಸ್ಪರ್ಶದಿಂದ ಅತೀವ ಸಂತೋಷ ಉಂಟಾಗಬಹುದು. 3. ದಂತಕಟ್ಟಿ. ಇದು ಮಹಿಳೆಯ ದೇಹದಲ್ಲಿ ಅತ್ಯಂತ ಶಕ್ತಿಯುತ ಉತ್ಸಾಹದ ಭಾಗ. ಇಲ್ಲಿ ಲಘುವಾಗಿ ಮುಟ್ಟಿದರೆ ಅಥವಾ ಮೃದುವಾಗಿ ಒತ್ತಿದರೆ ಲೈಂಗಿಕ ಶಕ್ತಿ ಎದ್ದೇಳಬಹುದು. 4. ಸ್ತನಗಳು ಮತ್ತು ನಿಪ್ಪಲ್ಸ್. ಮಹಿಳೆಯ ನಿಪ್ಪಲ್ಸ್ಗಳು ತುಂಬಾ ಸಂವೇದನಶೀಲವಾಗಿವೆ. ಇಲ್ಲಿ ಸೌಮ್ಯವಾಗಿ ಸ್ಪರ್ಶಿಸಿದರೆ ಅಥವಾ ಚುಂಬಿಸಿದರೆ ಲೈಂಗಿಕ ಉತ್ಸಾಹ ಹೆಚ್ಚಾಗುತ್ತದೆ. 5. ಹೊಟ್ಟೆಯ ತಳಭಾಗ. ಈ ಭಾಗದ ತ್ವಚೆ ನಾಜೂಕಾಗಿರುವ ಕಾರಣ ತಗ್ಗಿದ ಶ್ವಾಸ, ನಯವಾದ ಸ್ಪರ್ಶದಿಂದ ಲೈಂಗಿಕವಾಗಿ ಪ್ರೇರಣೆ ಆಗಬಹುದು. 6. ಜಘನ ಭಾಗ. ಇದು ನೇರವಾಗಿ ಲೈಂಗಿಕ ಉದ್ರೇಕಕ್ಕೆ ಕಾರಣವಾಗುವ ಭಾಗ. ಹೃದಯದ ಸ್ಪಂದನೆ, ಸೂರ್ಯನಾಳದ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿರುವ ಈ ಭಾಗ ಸ್ಪರ್ಶಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ. 7. ಮೂಳೆಯ ಭಾಗ ಮತ್ತು ಕೂದಲಿನ ಬೇರು. ಬಾಲ್ಮುಳ ಸ್ಪರ್ಶವು ಹೃದಯದಲ್ಲಿ ನಯವಾದ ಉತ್ತೇಜನವನ್ನು ಉಂಟು ಮಾಡುತ್ತದೆ. ಇತ್ತೀಚಿನ ಸಂಶೋಧನೆಗಳು ಕೂಡ ಕೂದಲಿನ ಬೇರು ಸುತ್ತಲಿನ ತ್ವಚೆಯಲ್ಲಿ ನಖ ಚುಮ್ಮೆ ಅಥವಾ ಕೈಯ ಸ್ಪರ್ಶ ಆನಂದಕಾರಿ ಎನ್ನುತ್ತವೆ. ಮೂಡಿನ ಸ್ಥಿತಿಯ ಪ್ರಭಾವ. ಉದ್ರೇಕವಿರುವ ಭಾಗಗಳಿಗೆ ಸ್ಪರ್ಶದ ಪರಿಣಾಮ ಯಾವಷ್ಟು ಉಂಟಾಗುತ್ತದೆ ಅನ್ನೋದ್ರ ಮಹಿಳೆಯ ಮನೋಭಾವ, ಭಾವನಾತ್ಮಕ ನಿಕಟತೆ ಮತ್ತು ಸಂಬಂಧದ ಗುಣಮಟ್ಟದಿಂದಲೂ ನಿರ್ಧರಿಸಲಾಗುತ್ತದೆ. ಕೆಲವೊಮ್ಮೆ ಅತ್ಯಂತ ಸುಲಭವಾದ ಸ್ಪರ್ಶವು ಆಕೆಯನ್ನು ಜೋರಾಗಿ ಉದ್ರೇಕಗೊಳಿಸಬಹುದು. ಇದು ದೇಹದ ಪ್ರತಿಕ್ರಿಯೆ ಮಾತ್ರವಲ್ಲ, ಮನಸ್ಸಿನ ಸಹಭಾಗಿತ್ವವೂ ಆಗಿದೆ. ಸಾರಾಂಶ: ಮಹಿಳೆಯ ದೇಹವು ನಾಜೂಕಾದ, ಭಾವೋದ್ರೇಕ ತುಂಬಿದ, ಸಂವೇದನಶೀಲ ವ್ಯವಸ್ಥೆ. ಎಲ್ಲಿ ಮುಟ್ಟಿದರೆ ಅವರು ಉದ್ರೇಕಗೊಳ್ಳುತ್ತಾರೆ ಎಂಬುದನ್ನು ತಿಳಿಯಲು ಕೇವಲ ದೇಹಕ್ಕೆ ಗಮನ ಕೊಟ್ಟರೆ ಸಾಲದು. ಆಕೆಯ ಮನಸ್ಸಿಗೆ, ಭಾವನೆಗೆ, ನಂಬಿಕೆಗೆ ಮತ್ತು ಆತ್ಮೀಯತೆಗೆ ಗೌರವ ಕೊಡುವುದು ಬಹಳ ಮುಖ್ಯ. ಸ್ಪರ್ಶವು ಶಕ್ತಿಯುಳ್ಳ ಸಂವಹನವಾಗಿದೆ. ಅದು ಪ್ರೀತಿ, ಗೌರವ ಮತ್ತು ಪರಸ್ಪರ ಒಪ್ಪಿಗೆಯ ಮೇಲೆ ಆಧಾರಿತವಾಗಿರಬೇಕು. ಈ ಜ್ಞಾನವು ನೈತಿಕತೆಯ ಹಾಗೂ ಸಂಬಂಧಗಳ ಆಳತೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಎಂಬುವುದು ಈ ವಿಡಿಯೋದ ಉದ್ದೇಶವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.